ಹಿಂಗಾರು ಮಳೆ ಆರ್ಭಟಿಸಿದಂತ ಮಳೆರಾಯ ಸೈಕ್ಲೋನ್ ವೇಷದಲ್ಲಿ ಮತ್ತೆ ಕಾಲಿಟ್ಟಿದ್ದಾನೆ. ಅದರಲ್ಲೂ ಅರಬ್ಬಿ ಸಮುದ್ರ ಕೂಡ ಕದಡಿ ಹೋಗಿದ್ದು ಮಳೆ ಅಬ್ಬರಿಸ್ತಾ ಇದೆ. ಹೀಗಾಗಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ಇಂದು ರಜೆ ಘೋಷಣೆ ಮಾಡಲಾಗಿದೆ. ದಡಕಪ್ಪಳಿಸ್ತಿರೋ ಗಜಗಾತ್ರದ ಅಲೆಗಳು, ಶರವೇಗದ ದಾಳಿಗೆ ತಲೆ ಅಲ್ಲಾಡಿಸ್ತಿರೋ ತೆಂಗಿನ ಮರಗಳು, ದಾರಿಯೇ ಕಾಣದಂತೆ ಸುರಿತಿರೋ ಮಳೆ, ಹೊಳೆಯಂತಾದ ರಸ್ತೆ, ಬಂಗಾಳಕೊಲ್ಲಿಯಲ್ಲಿ ಅಬ್ಬರಿಸ್ತಾ ತಮಿಳುನಾಡಿಗೆ ದೊಡ್ಡ ಹೊಡೆತ ಕೊಟ್ಟಿದ್ದ ಫೆಂಗಲ್ ಚಂಡಮಾರುತ ಅರಬ್ಬಿ ಸಮುದ್ರವನ್ನ ಬಡಿದೆಬ್ಬಿಸಿದೆ. ಕಡಲು ಪ್ರಕ್ಷುಬ್ಧಗೊಂಡಿದ್ದು ರಾಜ್ಯದ ಕರಾವಳಿಯಲ್ಲೂ ಮಳೆ ಆರ್ಭಟಿಸುತ್ತಿದೆ. ರಾಜ್ಯದ ಕರಾವಳಿಗೂ ತಟ್ಟಿದ ಫೆಂಗಲ್ ಎಫೆಕ್ಟ್. ಕರಾವಳಿ ಜಿಲ್ಲೆಗಳಲ್ಲಿ ಮಳೆರಾಯನ ಆರ್ಭಟ. ಮಳೆ ಹೋಯ್ತು, ಉಕ್ಕಿ ಹರಿದಿದ್ದ ನದಿಗಳೆಲ್ಲ ತಣ್ಣಗಾದುವಂತ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ನೆಮ್ಮದಿಯಾಗಿದ್ರು. ಹಿಂಗಾರು ಮುಂಗಾರು ಮುಗಿಸ್ಕೊಂಡು ಮಳೆರಾಯ ಸೈಲೆಂಟ್ ಆದ ಅಂತ ನಿಟ್ಟುಸಿರು ಬಿಟ್ಟಿದ್ರು. ಆದ್ರೆ ಸೈಕ್ಲೋನ್ ರೂಪದಲ್ಲಿ ಬಂದಿರೋ ವರುಣ ಮತ್ತೆ ಆರ್ಭಟಿಸಿದಾನೆ. ಬಂಗಾಳ ಕೊಲ್ಲಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ ಚಂಡಮಾರುತ ಅರಬ್ಬಿ ಸಮುದ್ರದತ್ತ ಮುಖ ಮಾಡಿದೆ. ಹೀಗೆ ಕಡಲು ಪ್ರಕ್ಷುಬ್ಧ ಆಗಿದ್ದೇ ತಡ ಕರಾವಳಿಯಲ್ಲಿ ಮಳೆ ಹುಚ್ಚೆದ್ದು ಸುರಿತಿದೆ. ನಿನ್ನೆ ಸಂಜೆ ಆಗ್ತಿದ್ದಂತೆ ಮಂಗಳೂರಿನ ಕೊಟ್ಟಾರ ಚೌಕಿ, ತಲಪಾಡಿ ಸೇರಿದಂತೆ ಹಲವೆಡೆ ಮನೆಗಳಿಗೆ ನೀರು ನುಗ್ಗಿತ್ತು. ಇನ್ನು ಜಿಲ್ಲಾ ಪಂಚಾಯಿತಿ ಸಭಾಂಗಣಕ್ಕೂ ಮಳೆ ನೀರು ನುಗ್ಗಿತ್ತು. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಸಭೆ ನಡೆಸುತ್ತಿರುವಾಗಲೇ ಸಭಾಂಗಣಕ್ಕೆ ಮಳೆ ನೀರಿನ ಎಂಟ್ರಿ ಆಗಿತ್ತು. ಫೆಂಗಲ್ ಎಫೆಕ್ಟ್ ಕುಕ್ಕೆ ಸುಬ್ರಹ್ಮಣ್ಯನ ಭಕ್ತರಿಗೂ ತಟ್ಟಿದೆ. ಭಾರಿ ಮಳೆಯಾಗ್ತಿರೋದ್ರಿಂದ ಕುಮಾರಧಾರಾ ನದಿ ಮತ್ತೆ ಅಬ್ಬರಿಸೋ ಲಕ್ಷಣ ಇದೆ. ಹೀಗಾಗಿ ತೀರ್ಥ ಸ್ನಾನಕ್ಕಾಗಿ ನದಿಗಿಳಿಬೇಡಿ ಅಂತ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ. ಪುತ್ತೂರು ಉಪ ಆಯುಕ್ತ ಜುಬಿನ್ ಮೊಹಾಪಾತ್ರ ಆದೇಶ ಹೊರಡಿಸಿದ್ದಾರೆ. ಅಷ್ಟೇ ಅಲ್ಲ, ಡಿಸೆಂಬರ್ 6ರವರೆಗೆ ಸಮುದ್ರಕ್ಕಿಳಿಯದಂತೆ ಮೀನುಗಾರರಿಗೂ ಎಚ್ಚರಿಕೆ ನೀಡಲಾಗಿದೆ. ಉಡುಪಿ, ಕಾರ್ಕಳ, ಕುಂದಾಪುರದಲ್ಲಿ ಭಾರಿ ಮಳೆ. ಉಡುಪಿ ಜಿಲ್ಲೆಯಲ್ಲೂ ನಿನ್ನೆ ಸಂಜೆಯಿಂದಲೇ ಭಾರಿ ಮಳೆಯಾಗ್ತಿದೆ. ಉಡುಪಿ ನಗರ, ಕಾರ್ಕಳ, ಕುಂದಾಪುರ, ಕಾಪು, ಬೈಂದೂರು ತಾಲೂಕುಗಳಲ್ಲಿ ಭಾರಿ ಮಳೆಯಾಗ್ತಿದೆ. ಹೀಗಾಗಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕಾಸರಗೋಡಿನಲ್ಲಿ ಕಾಲಿಟ್ಟಲ್ಲೆಲ್ಲ ನೀರು. ರಾಜ್ಯಕ್ಕೆ ಹೊಂದಿಕೊಂಡಂತಿರೋ ಕೇರಳದ ಕಾಸರಗೋಡಿನಲ್ಲಿ ಭಾರಿ ಮಳೆಯಾಗ್ತಿದೆ. ಕುಂಬಳೆ ಗ್ರಾಮದ ಬಳಿ ಹೆದ್ದಾರಿಯೇ ಜಲಾವೃತವಾಗಿತ್ತು. ಅಷ್ಟೇ ಅಲ್ಲ, ಕಾಸರಗೋಡಿನ ಹಲವೆಡೆ ಭಾರಿ ಮಳೆಯಾಗ್ತಿದ್ದು ಅಲ್ಲೂ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. 3 ಜಿಲ್ಲೆಗಳಲ್ಲಿ ಇಂದು ಶಾಲಾ ಕಾಲೇಜುಗಳಿಗೆ ರಜೆ. ಇಂದು ಕೂಡ ಮಳೆ ಮುಂದುವರೆದಿರೋ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕೇರಳದ ಕಾಸರಗೋಡು ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ. ತಮಿಳುನಾಡು ತತ್ತರಿಸುವಂತೆ ಮಾಡಿದ ಫೆಂಗಲ್ ಚಂಡಮಾರುತ ರಾಜ್ಯದ ಕರಾವಳಿಗೂ ಬಿಸಿ ಮುಟ್ಟಿಸಿದೆ. ಮಂಗಳೂರಿನಿಂದ ಅಶೋಕ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.